ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇವಲ 150 ದಿನಗಳು ಕಳೆದಿವೆ. ಎಲ್ಲಿ ನೋಡಿದ್ರೂ ನೀರು ಮಾತ್ರ ಕಾಣಿಸುತ್ತಾ ಇದೆ. ಆಕಾಶವೂ ನೀರು, ಭೂಮಿಯೂ ನೀರು. ಹೊರಗೆ ಚಲನವಲನ ಇಲ್ಲ, ಒಳಗೆ ಕಾಯುವಿಕೆ ಮಾತ್ರ. ಪ್ರಿಯರೇ, ನೌಕೆ ತೇಲುತ್ತಿದೆ, ಆದರೆ ಎಲ್ಲಿಗೆ ಹೋಗುತ್ತಾ ಇದೆ, ಎಷ್ಟು ಕಾಲ ಹೋಗಬೇಕು, ಯಾವಾಗ ಇದರ ಅಂತ್ಯ ಒಂದು ಗೊತ್ತಿಲ್ಲ. ಈ ಮೌನದ ಮಧ್ಯೆ ಒಂದು ವಾಕ್ಯ ಬರುತ್ತದೆ ಪ್ರಿಯರೇ, ದೇವರು ನೋಹನನ್ನು ನೆನಪಿಸಿಕೊಂಡರು ಎಂಬುದಾಗಿ. ಈ ವಾಕ್ಯವು ಈ ಅಧ್ಯಾಯದ ಒಂದು ಹೃದಯ ಭಾಗ ಆಗಿದೆ ಪ್ರಿಯರೇ. ಅಂದರೆ ದೇವರು ನೆನಪಿಸಿಕೊಂಡರು ಎನ್ನುವಾಗ ದೇವರು ಮರೆತು ಹೋಗಿದ್ದರು ಎಂಬುದಾಗಿ ಅರ್ಥ ಅಲ್ಲ ಪ್ರಿಯರೇ. ನೆನಪಿಸಿಕೊಂಡರು ಎನ್ನುವಾಗ ದೇವರು ತಾನು ಮಾಡಿರುವಂಥ ವಾಗ್ದಾನವನ್ನ ಕ್ರಿಯೆಯಲ್ಲಿ ತೋರಿಸಲು ಆರಂಭಿಸಿದರು ಎಂಬುದಾಗಿ ನೋಡಬಹುದು ಪ್ರಿಯರೇ. ಇದು ಒಂದು ತಿರುವಿನ ಕ್ಷಣ. ಅಂದರೆ ನ್ಯಾಯ ತೀರಿಸಿದ ನಂತರ ಕೃಪೆ ಚಲಿಸಲು ಆರಂಭಿಸುತ್ತದೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ 150 ದಿನಗಳಿಂತಿರುವ ಕಾಲ ಬರಬಹುದು. ಪ್ರಾರ್ಥನೆ ಇದೆ, ಆದರೆ ಉತ್ತರ ಕಾಣಿಸುತ್ತಾ ಇಲ್ಲ. ಅಲ್ಲಿ ಪ್ರಶ್ನೆ ಬರುತ್ತದೆ, ದೇವರು ನಮ್ಮನ್ನು ಅಥವಾ ನನ್ನನ್ನು ಮರೆತಿದ್ದಾರೋ? ಪ್ರಿಯರೇ, ಈ ಪಾಠ ಹೇಳುತ್ತದೆ, ಇಲ್ಲ, ದೇವರು ಸರಿಯಾದ ಸಮಯದಲ್ಲಿ ಕಾರ್ಯವನ್ನು ಮಾಡುವಂಥ ದೇವರಾಗಿದ್ದಾರೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಗಾಳಿ ಹೊಸ ಸೃಷ್ಟಿಯ ಒಂದು ಪ್ರತಿಧ್ವನಿ. ಪ್ರಿಯರೇ, ಪಾಠ ಹೇಳುತ್ತದೆ, ದೇವರು ಗಾಳಿಯನ್ನು ಬೀಸುವಂತೆ ಮಾಡಿದರು ಎಂಬುದಾಗಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ಆತ್ಮನು ನೀರಿನ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ನಾವು ಓದಿದ್ದೇವೆ. ಇಲ್ಲಿ ಮತ್ತೆ ಅದೇ ರೀತಿ ಗಾಳಿ ನೀರಿನ ಮೇಲೆ ಕಾರ್ಯನಿರ್ವಹಿಸುತ್ತಾ ಇದೆ ಎಂಬುದಾಗಿ ಇದು ತೋರಿಸುವಂಥದ್ದಾಗಿದೆ ಪ್ರಿಯರೇ. ಅಂದರೆ ಅರಾಜಕತೆಯಿಂದ ಕ್ರಮ, ನೀರಿನಿಂದ ಭೂಮಿ ಹೊರಬರುವುದು. ಪ್ರಿಯರೇ, ಇದು ಕೇವಲ ಪ್ರವಾಹದ ಅಂತ್ಯವಲ್ಲ, ಇದು ಹೊಸ ಆರಂಭದ ಒಂದು ಸೂಚನೆಯಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಇನ್ನು ಮೂರನೇದಾಗಿ ನಾವು ನೋಡುವಾಗ ನೀರು ನಿಧಾನವಾಗಿ ಇಳಿಯಿತು ಎಂಬುದಾಗಿ. ಗಮನಿಸಿ, ನೀರು ತಕ್ಷಣ ಮಾಯವಾಗಲಿಲ್ಲ, ಕ್ಷಣದಲ್ಲೇ ಸಮಸ್ಯೆ ಹೋಗಲಿಲ್ಲ, ತಿಂಗಳುಗಳು ಬೇಕಾಯಿತು. ಇದು ತುಂಬಾ ಮಹತ್ವ ಇರುವಂಥ ಒಂದು ಅಂಶ ಪ್ರಿಯರೇ ಓದುವಾಗ. ಯಾಕೆಂಬುದಾಗಿ ನಾವು ನೋಡುವುದಾದರೆ ದೇವರ ಕಾರ್ಯ ಬಹಳ ಬಾರಿ ಕ್ರಮೇಣವಾಗಿರುತ್ತದೆ. ಅಂದರೆ ಪುನಃಸ್ಥಾಪನೆ ಎನ್ನುವಂಥದ್ದು ಒಂದು ಪ್ರಕ್ರಿಯೆ ಪ್ರಿಯರೇ. ನಮ್ಮ ಜೀವನದಲ್ಲೂ ಬದಲಾವಣೆ ಅನ್ನುವಂಥದ್ದು ನಿಧಾನವಾಗಿರಬಹುದು, ಆದರೆ ನಿಧಾನವಾದದ್ದು ನಿಲ್ಲಿಸಿದ್ದದ್ದು ಎಂಬುದಾಗಿ ಅರ್ಥ ಅಲ್ಲ ಪ್ರಿಯರೇ. ಮತ್ತು ನಾಲ್ಕನೇದಾಗಿ ನಾವು ನೋಡುವಾಗ ನೌಕೆ ನೆಲೆಗೊಂಡಿತು ಎಂಬುದಾಗಿ. ಅಂದರೆ ಒಂದು ದಿನ ನೌಕೆ ಅರಾರತ್ ಎನ್ನುವಂಥ ಪರ್ವತಗಳ ಮೇಲೆ ನೆಲೆಗೊಂಡಿತು ಎಂಬುದನ್ನು ನಾವು ಓದಬಹುದು. ಇದು ಸ್ಥಿರತೆಯನ್ನು ತೋರಿಸುವಂಥ ಒಂದು ಕ್ಷಣ ಪ್ರಿಯರೇ. ಹಿಂದೆ ತೇಲುತ್ತಿತ್ತು, ಇದೀಗ ನೆಲೆಗೊಂಡಿದೆ. ಆದರೂ ನೋಹ ಇನ್ನೂ ಹೊರಬಂದಿಲ್ಲ. ಇದು ಮಧ್ಯದ ಹಂತ. ರಕ್ಷಣೆ ಆರಂಭವಾಗಿದೆ, ಪೂರ್ಣವಾಗಿಲ್ಲ. ಪ್ರಿಯರೇ, ಸತ್ಯವೇದ ನಮಗೆ ಹೇಳುವಂಥ ಪಾಠ, ತನ್ನವರನ್ನ ದೇವರು ಯಾವತ್ತೂ ಮರೆಯುವುದಿಲ್ಲ ಪ್ರಿಯರೇ. ನ್ಯಾಯ ತೀರ್ಪಿನ ನಂತರ ಕರ್ತನ ಕೃಪೆ ಚಲಿಸುತ್ತದೆ ಪ್ರಿಯರೇ. ಅದಲ್ಲದೆ ಪುನಃಸ್ಥಾಪನೆ ಅನ್ನುವಂಥದ್ದು ಕ್ರಮೇಣ ಪ್ರಿಯರೇ. ಜೊತೆಗೆ ದೇವರ ಸಮಯ ಅನ್ನುವಂಥದ್ದು ನಿಖರವಾದದ್ದು. ಹಲವಾರು ಜನ ನಾವು ನಮ್ಮ ಜೀವಿತಗಳಲ್ಲಿ ಹೇಳಬಹುದು, ನಾನು ಇನ್ನೂ ನೌಕೆಯೊಳಗಿದ್ದೇನೆ ಎಂಬುದಾಗಿ, ಅಥವಾ ನನ್ನ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ, ನೀರು ಇನ್ನೂ ಸಂಪೂರ್ಣ ಇಳಿದಿಲ್ಲ ಎಂಬುದಾಗಿ ನಾವು ಹೇಳಬಹುದು ಪ್ರಿಯರೇ. ಆದರೆ ನಾವು ಕೇಳಬೇಕಾಗಿರುವಂಥ ಪ್ರಶ್ನೆ, ನಾನು ಬದಲಾವಣೆಗಿನ್ನ ಮುಂಚೆ ಬರುವಂಥ ಗಾಳಿಯನ್ನು ಗಮನಿಸಿದ್ದೇನ? ಅಥವಾ ನಾನು ದೇವರು ಈಗಾಗಲೇ ಕಾರ್ಯ ಮಾಡುತ್ತಿರುವುದನ್ನು ನಾನು ನೋಡುತ್ತಾ ಇದ್ದೇನಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ಇಂದಿನ ದೇವರ ವಾಗ್ದಾನ, ದೇವರ ಸಮಯದಲ್ಲಿ ಪರಿಸ್ಥಿತಿಗಳು ಬದಲಾಗತೊಡಗುತ್ತದೆ ಪ್ರಿಯರೇ. ಹಾಗಾದರೆ ನೀವು ಇನ್ನೂ ಕಾಯುತ್ತಿದ್ದೀರಾ? ನಮ್ಮ ಜೀವನಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಂಬ ನೀರು ಈಗಾಗಲೇ ಇಳಿಯತೊಡಗಿರಬಹುದು ಪ್ರಿಯರೇ. ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಕಾಯುವಿಕೆಯ ಕಾಲದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬಾರದು ಪ್ರಿಯರೇ. ದೇವರು ನನ್ನನ್ನು ಮರೆತು ಹೋಗ್ಬಿಟ್ಟಿದ್ದಾರಾ ಎಂಬುದಾಗಿ ನಾವು ತೀರ್ಮಾನಿಸಬಾರದು. ಸಮಯವನ್ನು ನನ್ನ ನಿಯಂತ್ರಣದಲ್ಲಿ ನಾನು ಪ್ರಯತ್ನಿಸ್ತೇನೆ ಎಂಬುದಾಗಿ ನಾವು ಯಾವತ್ತೂ ಮಾಡಬಾರದು. ಹೊರತು
ದೇವರ ಸಮಯವನ್ನು ನಂಬಿ ಸ್ಥಿರವಾಗಿ ನಿಲ್ಲಬೇಕು ಪ್ರಿಯರೇ. ಹಾಗಾದರೆ ಇದನ್ನು ನೆನಪಿಟ್ಟುಕೊಳ್ಳೋಣ, ನೀರಿನ ಮಟ್ಟ ಇಳಿಯತೊಡಗಿದೆ, ನೌಕೆ ನೆಲೆಗೊಳ್ಳತೊಡಗಿದೆ. ಹಾಗೆಯೇ ನಮ್ಮ ಜೀವನದಲ್ಲೂ ದೇವರು ನಮ್ಮನ್ನು ನೆನಪಿಸಿಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗುವವರೆಗೆ ಕರ್ತನಿಗಾಗಿ ಕಾಯುವಾಗಲೂ ನಾವು ನಂಬಿಕೆಯಿಂದ ಸ್ಥಿರವಾಗಿ ಬದುಕೋಣ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು